ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯವ್ರಿಗೆ ಇವತ್ತೇನೋ ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಯಾವಾಗಲೂ ತಿಂಡಿ ತಗೋರವ್ರು, ಇವತ್ತು ಅವ್ರು ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ವಾಕಲ್ಲಿ ಬಂದಿದ್ದೀವಿ. ಜಸ್ಟ್ ಇಡ್ಲಿಕ್ಕೆ. ಇದು ಔಟರ್ ರಿಂಗ್ ರೋಡಲ್ಲಿ ಬರ್ತದೆ, ಜಸ್ಟ್ ಇಡ್ಲಿ ಅಂತ ಹೇಳಿ. ನಾವು ಯಾವಾಗಲೂ ಇಲ್ಲಿದ್ರೆ ಸಾಮಾನ್ಯವಾಗಿ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ತಾ ಇರ್ತೀವಿ. ಹಾಗೆ ಬಂದಿದ್ದೆ, ಬಟ್ ಸ್ವಲ್ಪ ಲೇಟಾಗಿ ಬಂದಿದ್ನಲ್ಲ, ಅಲ್ಲೆಲ್ಲ ತಿಂಡಿ ಖಾಲಿ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಯಾವುದಾದ್ರೂ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸು ಎಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವು. ಇವರು ಕೂಡ ಸ್ವಲ್ಪ ಎಲ್ಲ ಹೊರಗಡೆ ಕೆಲಸ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಕೆಲಸ ಮುಗಿಸ್ಮೇಲೆ ಹೋಗೋಣ ಅಂತ ಇದ್ದರು. ಅಷ್ಟರೊಳಗೆ ನಾನು ಈ ಚಿಕ್ಕ ಪುಟ್ಟ ಕೆಲಸಗಳು ಮುಗಿಸ್ಕೊಂಡ್ರೆ ಟೈಮ್ ಅವ್ರಿಗೆ ಸೇವ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನ ಹೋಗಿ ತಿಂಡಿ ತೊಗೊಬಿಟ್ಟು ಬಂದು, ತಿಂಡಿ ಇರಲಿಲ್ಲ, ಫ್ರೂಟ್ಸ್ ತೊಗೊಬಿಟ್ಟು ಬಂದು, ಬೆಳಗಿನ ಟೈಮ್ ಅಲ್ವಾ, ಫ್ರೂಟ್ಸೇ ತಿನ್ನೋಣ ಅಂತೇಳಿ. ಹಾಗೆ ಅವರು ಹೊರಗಡೆ ಚಿಕ್ಕಮಂಗ್ಳೂರು ಹೋಗ್ತಾರೆ, ನಾನು ಊರಿಗೆ ಹೋಗೋಕ್ಕಿಂತಿದ್ದೆ. ಸ್ವಲ್ಪ ಚಳಿ ಇತ್ತಲ್ವ, ಹಾಗಾಗಿ ಮಗನ ಬಿಸಿಲಿಗೆ ಕೂರಿಸಿದ್ದೀನಿ. ಅದು ಆಚೆ ಈಚೆ ನೋಡ್ಕೊಂಡು ಕೂತಿದ್ದೆ, ಬಿಸಿಲು ಕಾಯಿಸ್ತಾ. ಹಾಗೆ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅಲ್ಲಿಂದ ಪಾರ್ಸೆಲ್ ತೊಗೊಬಂದಿದ್ದೆ. ಸ್ವಲ್ಪ ಏನು ಚಿಲ್ಲಿ ಚಿಕನ್ ಇತ್ತು, ಚೆನ್ನಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಅದನ್ನು ತಿನ್ಕೊಂಡೆ. ಇನ್ನೇನು ಮತ್ತೆ ಈಗ ಊರಿಗೆ ಹೋಗಬೇಕು, ಪಾಪ ಬರ್ತಾರೆ, ಅಷ್ಟೊಳಗೆ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಅದು ಖಾಲಿ ಮಾಡಿಕೊಂಡೆ. ಹಾಗೆ ಎಲ್ಲ ಬಾಯ್ಸ್ ಸೇರಿಕೊಂಡು ಚಿಕ್ಕಮಂಗ್ಳೂರು ಹೋಗೋ ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಒಬ್ಬೊಬ್ಬರಾಗಿ ಎಲ್ಲ ಬರ್ತಾಯಿದ್ರು, ಎಲ್ಲ ಒಟ್ಟಿಗೆ ಇಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ವ. ಸೊ ಬಂದರು. ಇನ್ನು ಅವ್ರು ಬಂದಮೇಲೆ ನಾನು ಏನು ಮಾಡೋದು ಅಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋಣ ಶಾಪಿಂಗ್ ಅಂತ ಹೇಳ್ಬಿಟ್ಟು ಬಂದು, ನಾನು ಹೊರಗಡೆ ಎಲ್ಲರೂ ಶಾಪಿಂಗ್ ಹೋಗೋದಿದ್ರೆ ಅವನಿಗೆ ಬೆಳಗ್ಗೆ ತಿಂಡಿ ತಿನ್ನಿಸ್ಕೊಬಿಡ್ತೀನಿ. ಇಂದ ಮತ್ತೆ ಮಧ್ಯಾಹ್ನ ಬರೋದು ಲೇಟ್ ಆಗಿಬಿಟ್ರೆ ಏನಾದರೂ ಬನಾನ ತಿನ್ನಿಸ್ಬೋದು ಅವನಿಗೆ ಈಸಿಯಾಗಿ ಸ್ವಲ್ಪ. ಸೊ ಹಾಗಾಗಿ ಬನಾನ ಒಂದು ಎತ್ತಿಟ್ಕೊತೀನಿ. ಕೆಲವ್ರು ಕೇಳ್ತಿದ್ದೀರಾ ಪಾಪ ಎಷ್ಟು ಕೆ ಜಿ ಅಂತ ಹೇಳ್ಬಿಟ್ಟು, ಅವನಿಗೆ 8-8.5 kg ಇದ್ದಾನೆ. ಅಂದರೆ ಫುಡ್ ಎಲ್ಲ ತಿಂತಾನೆ, ಬಟ್ ಹಾಗೆ ಅಲ್ವಾ, ಕೆಲವು ಮಕ್ಕಳು ದಪ್ಪ ಆಗ್ತಾರೆ, ಕೆಲವು ಸಣ್ಣ ಆಗ್ತಾರೆ, ಬಟ್ ಆ್ಯಕ್ಟಿವ್ ಆಗಿದ್ದಾನೆ. ಫುಡ್ಡು ಮತ್ತು ಎಗ್ ಕೊಡ್ತಾಯಿದ್ದೀನಿ, ಎಗ್ಗನ್ನು ಕೂಡ ಇಷ್ಟಪಟ್ಟು ತಿಂತಾನೆ. ಅದರಲ್ಲಿ ನಾನು ನಾಟಿ ಕೋಳಿ ಮಾಡ್ತಿದ್ದೆ, ಈಗ ಕೊಡ್ತಾಯಿದ್ದೀನಿ. ಫಸ್ಟ್ನೇ ಕೋಳಿ ಅಂದರೆ ಆವಾಗಷ್ಟೇ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆ ಮೊಟ್ಟೆನ ಕೊಡಬೇಕಂತೆ, ಮಕ್ಕಳಿಗೆ ತುಂಬಾ ಒಳ್ಳೆಯದಂತೆ. ಅದು ಅರ್ಧಂಬರ್ಧ ಬೇಯಿಸ್ಕೊಡ್ಬೇಕಂತೆ. ಸೊ ನಾನು ಹಾಫ್ ಬಾಯ್ಲ್ಡ್ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ, ಅದು ತಿಂತಿದ್ದಾನೆ. ಹಾಗೆ ಅರ್ಧಂಬರ್ಧ ಬೇಯಿಸಿದ ಮೊಟ್ಟೆನ ತಿನ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಬೇಗ ತಿಂದು ಮುಗಿಸ್ಬೋದು. ಹಾಗಾಗಿ ಹಾಗೆ ಮಾಡಿಕೊಡ್ತೀನಿ. ಹಾಗೆ ನಮ್ಮನೆಯವರಿಗೆ ಚಪ್ಪಲು ಮತ್ತು ಶೂಸು ತೊಗೊಳ್ಳೋಣ ಅಂತ ಬಂದಿದ್ದೆ. ಇದೆರಡನ್ನ ಸೆಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬಂದು ನೋಡಿದ ತಕ್ಷಣ ತಗೊಂಡು ಹೋಗೋಣ ಅಂತ. ಇದನ್ನೇ ನಾನು 1-1.5 ಗಂಟೆಯಿಂದ ಈ ಕೆಲಸ ಮಾಡ್ತಿದ್ದೀನಿ. ಬಟ್ ಅವ್ರು ಕೊನೆಗೆ ಲಾಸ್ಟಿಗೆ ಬಂದುಬಿಟ್ಟು ಅದು ಬೇಡ ಇದು ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವೆರಡನ್ನೂ ಬಿಟ್ಬಿಟ್ಟು ಅವರೇ ಯಾವುದೋ ಬಂದು ಲಾಸ್ಟಿಗೆ ತೊಗೊಂಡು ಹೋದರು. ಅವರು ಯಾವಾಗಲೂ ತಗೊಳ್ಳಿ ಅಂದರೂ ತಗೊಳ್ಳಲ್ಲ, ನಾನು ತಗೊಬಿಡ್ತೀನಿ, ನಿಮಗೆ ಚಪ್ಪಲ್ ಅಂದರೂ ನನಗೆ ಬೇಡ, ನೀನು ಏನಾದರೂ ಬೇಕಾದ್ರೂ ತಗೋ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ದಂಗೆ ಬಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಲಾಸ್ಟಿಗೆ ಬಂದುಬಿಟ್ಟು ಬೈಕೊಂಡು ತೊಗೊಂಡೋದ್ರು. ಅಮೌಂಟ್ ನಾನೇ ಪೇ ಮಾಡಿದ್ದು. ಹೆಂಗೆ ನೋಡಿ, ನಾನು ಅವ್ರ ಹತ್ರ ಬೈಸ್ಕೊಂಡು ತಕ್ಕೊಡೋ ಆಟ ಅವರಿಗೆ. ಯಾಕಂದರೆ ಇಲ್ಲಾಂದ್ರೆ ಅವರು ತೊಗೊಳ್ಳಲ್ಲ, ಅವ್ರಿಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲಲ್ಲ. ಸೊ ಹಾಗಾಗಿ ಅವ್ರು ಬೈದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವರೆಲ್ಲೋ ಹೋಗ್ತಿದ್ರು. ಅಷ್ಟು ಅರ್ಜೆಂಟಲ್ಲಿ ಬಂದು ಅವರು ತಗೊಂಡು ಹೋಗಲೇಬೇಕು, ಬೇರೆ ವಿಧಿ ಇಲ್ಲ, ಬೈಯೋಕ್ಕೂ ಟೈಮ್ ಇರಲಿಲ್ಲ ಅಂತ ಈ ಕಠಿಣ ಪರಿಸ್ಥಿತಿಯಲ್ಲಿ ಸಿಗಾಕಿಸ್ಕೊಂಡ್ಬಿಡ್ತೀನಿ. ಚಿಕ್ಕಮಂಗ್ಳೂರಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಿರಣ್ ಅಣ್ಣ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಈಗ ನಮ್ಮ ಪಪ್ಪ ನಾವೀಗ ಕಲರಿಗೆ ಹೊರಟಿದ್ದೀವಿ. ನಮ್ಮ ಚಿಕ್ಕವನು, ನಮ್ಮ ಚುಪ್ಪಿನವರೆಲ್ಲ ಬರ್ತಾ ಇದ್ದಾರೆ ಕರ್ಕೊಂಡು. ನನ್ನ ಮಗನೂ ಅವ್ರನ್ನ ನೋಡಿ ಆ್ಯಕ್ಚುಲಿ ತುಂಬ ದಿನ ಆಯಿತು, ಬಟ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೇನೆ ನೀವು 15 ದಿನದ ಮುಂಚೆ ಅಂತ. ಬಟ್ ಅವರಿಬ್ಬರು ನೋಡಿ ಆ್ಯಕ್ಚುಲಿ ಹತ್ರ 25 ದಿನ, ಒಂದು ತಿಂಗಳು ಹತ್ರ ಆಗೋಕ್ಕಾಗಿದೆ. ನನ್ನ ಮಗಂಗೆ ಅವ್ರ ಅಣ್ಣ ಅಂದರೆ ತುಂಬ ಇಷ್ಟ. ಈಗ ಇಲ್ಲೇ ಬರ್ತಾ ಇದ್ದಾರೆ, ನೋಡೋಣ ನನ್ನ ಮಗಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ನೋಡ್ತಾ ನಿಂತ್ಕೊಳ್ಳುತ್ತೆ ಅವ್ರ ಅಣ್ಣನ, ಆಮೇಲೆ ನಗರದು. ನಮ್ಮನೆ ಶೌಕರ ಹೆಂಗೆ ಕೂತಿದ್ದಾನೆ, ಒಂದು ಬನಾನ ತಿಂದು ಪಾಪ ಕರೆಕ್ಟ್ ಟೈಮಿಗೆ ಊಟ ತಿಂದು ಗೊತ್ತುಬಿಡ್ಬೇಕು. ಬಂದ್ರು ಅಜ್ಜ, ಕಾಂತಜ್ಜ, ಅಟ್ಯಾಕ್ ಅಂದರೆ ಸಾಕು, ಅವ್ರ ಅಜ್ಜನ್ನ ತಗೊಂಡ್ಬಿಡ್ತಾನೆ, ನೋಡಿ ಹುಡುಕ್ತಿದ್ದಾನೆ. ಅಟ್ಯಾಕ್ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ನು ಅವ್ರ ಅಜ್ಜ ಬಂದರು ಅಂತ ಹೇಳ್ಬಿಟ್ಟು. ಯಾಕಂದರೆ ಪಪ್ಪ ಕಣ್ಣು ಮುಂದೆ ಓಡಾಡೋಂಗಿಲ್ಲ, ಎತ್ಕೋ ಅಂತ ಹೇಳ್ತಾನೆ. ಇತ್ತೀಚೆಗೆ ನನ್ನ ಮಗನಿಗೆ ಊಟ ಮಾಡಿಸೋದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಈಗ ಮಂಡಿ ಆಗ್ತಾನಲ್ವಾ, ಸೊ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಅಂತ ಹೇಳಿ ಲವ್ಲ್ಯಾಪ್ ಅವರ 4-in-1 ಬೂಸ್ಟರ್ ಹೈ ಚೇರ್ನ ತರಿಸಿದ್ದೀನಿ. ಹಾಗೆ ಇದು 8 ಪೀಸ್ ಸ್ಟ್ರಾಂಗ್ ಮೆಟಲ್ ಲೆಗ್ಸ್ ಜೊತೆ ಬರುತ್ತೆ. ಜೊತೆಗೆ ಬ್ಯಾಕ್ ರೆಸ್ಟ್ ಮತ್ತೆ ಫುಡ್ ಟ್ರೇ, ಫುಡ್ ರೆಸ್ಟ್ ಮತ್ತೆ ಸೇಫ್ಟಿ ಬೆಲ್ಟ್ ಕೂಡ ಇದೆ. ಬಿಲ್ಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ, ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಇದನ್ನ ಅಸೆಂಬ್ಲಿ ಮಾಡೋದು ಕೂಡ ತುಂಬಾನೇ ಈಸಿ. ಹಾಗೆ 4-in-1 ಆಗಿರೋದ್ರಿಂದ ಇದನ್ನ ಲೋ ಚೇರ್, ಹೈ ಚೇರ್, ಹಾಗೆ ಫ್ಲೋರ್ ಮೇಲೆ ಮತ್ತೆ ಚೇರ್ ಮೇಲೂ ಕೂಡ ಯೂಸ್ ಮಾಡಬಹುದು. ಟ್ರಾವೆಲ್ ಹೋಗುವಾಗ ಹೋಟೆಲ್ಗೆಲ್ಲ ಇದನ್ನು ತಗೊಂಡೋದ್ರೆ ಅವನಿಗೆ ಊಟ ಮಾಡ್ಸಕ್ಕೆ ಹಿಂಸೆ ಆಗಲ್ಲ, ಒಂದ್ ಕಡೆ ಕೂತಿ ಜಾಗದಲ್ಲಿ ಕೂತ್ಕೊಂಡಿರುತ್ತೆ. ಈಗ ನನ್ನ ಮಗ ಬೀಳ್ತಾನೆ ಅನ್ನೋ ಭಯ ಕೂಡ ಇಲ್ಲ, ಏನು ತಲೆ ಬಿಸಿ ಇಲ್ದಿಲ್ಲ, ಕ್ಲೀನಾಗಿ ಊಟ ಮಾಡಿಸ್ಬೋದು. ಹಾಗೆ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಈಗ ಅಣ್ಣ ಬರ್ತಾನೆ ನೋಡು, ಅಣ್ಣ ಬಂದ. ಓ ಕ್ಯಾಮ್ರಾ ಆನ್ ಆಗಿರುತ್ತೆ ಅಂತ ಗೊತ್ತಿತ್ತಾ? ನೋಡು ತಡಿ ಒಂಚೂರು ಮಾತಾಡು. ಎಷ್ಟು ದಿನ ಆಗಿತ್ತು ನೋಡಿ, ಅಲ್ಲ ನೋಡಿ ಯಾರು ಬಂದಿದ್ದು ಬಂಗಾರೆ. ಚಿಕ್ಕವ ನೀನು ಯಾವಾಗಲೂ ಇದೇ ಬಟ್ಟೆ ಹಾಕಿರ್ತೀಯ ಮನೆ ಚಿಕ್ಕವ. ರಜನ್ ನೋಡಿ ಅವ್ರು ಚಿಕ್ಕಮಂಗ್ಳೂರು ಹೋದ್ರು.
4 ಬಂದಿದೆ, ಒಂದೂವರೆ ಬಂದಿದೆ ಕಣಿ ಚಿಕ್ಕವ. ಯಾರು ಬಂದಿರೋದು ಅಣ್ಣ ಇಲ್ಲಿ? ಅವನಿಗೆ ಯಾರು ಬೇಕಾದ್ರಲ್ಲಿ? ಅಜ್ಜನೇ ಬೇಕು. ಕರಲ್ಲಿ ಏನಾರು ತುಂಬಾ ತಿಂಗ್ಸಿದ್ವಿ ಡ್ಯಾಡಿ? ಕರಲ್ಲಿ ತುಂಬಾ ತಿಂಗ್ಸಿದ್ವಾ? ಹಂಗಾರೆ ಇದನ್ನ ತಗೊಂಡು ಹೋಗ್ಬೇಕು ಅದಕ್ಕೆ. ಕುರ್ಸಿ ಯಾರು ಮಗನೆ? ಗಿಣ್ತಾನೆ ಕಚ್ತಾನೆ. ಕಚ್ತೀಯಾ? ಕಚ್ಚ ಹಾಗೆ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ಅಲ್ವಾ, ಫ್ರೂಟ್ಸ್ ತಿನ್ಕೊಂಡಿದ್ದು. ಮತ್ತು ಮಧ್ಯಾಹ್ನ ಕೂಡ ಏನು ತಿಂದಿರಲಿಲ್ಲ. ಹಾಗಾಗಿ ಬೇಕ್ರಿಗೆ ಬಂದಿದೆ ಇಲ್ಲಿ ನಮ್ಮ ಇದ್ರ ಹತ್ರ. ಇದೆಲ್ಲ ನೋಡಿದರೆ ಇಷ್ಟ ಆಸೆ ಆಗುತ್ತೆ ಅಲ್ವ. ಚಿಕ್ಕದ್ರಲ್ಲಿ ಇದ್ರ ಹತ್ರ ನಿಂತ್ಕೊಂಡ್ಬಿಟ್ರೆ ಬಾಯಿ ಆಗ್ತಿದ್ದೆ ಡೈರೆಕ್ಟಾಗಿ. ಅಂದರೆ ಆ ಗ್ಲಾಸಿಗೆ ಅಷ್ಟು ಟೈಟ್ ಇರ್ತಿದ್ವಲ್ಲ, ಬರೀ ಅದನ್ನೇ ನೋಡ್ಕೊಂಡು ಯಾವ ತಗೊಳ್ಳೋದ, ಯಾವ ತಿನ್ನೋಣ, ಅದು ಬೇಕು ಇದು ಬೇಕು ಅಂತ ಅನ್ಸೋದು. ಇವಾಗ ನೋಡಿ ಮಕ್ಳಿಗೆ ತಕ್ಕೊಡ್ತಾ ಇದ್ದೀವಿ. ನಮ್ಮನೆ ಮಕ್ಕಳು ಅದೇ ಕೆಲಸ ಮಾಡೋದು, ಅದಕ್ಕೆ ಬಾಯಿ ಅಂಟಿಸ್ಕೊಂಡು ನಿಂತಿರ್ತಾರೆ ಆ ಗ್ಲಾಸಿಗೆ. ಎಡೆಹಳ್ಳಿ ಸರ್ಕಲ್ ಹತ್ರ ಈ ಬೇಕ್ರಿ ಇರೋದು. ಹೊಸ್ದಾಗಿ ಓಪನ್ ಆಗಿರೋದೇನೋ, ಎಷ್ಟು ತಿಂಗಳಾಯ್ತು ಗೊತ್ತಿಲ್ಲ ನನಗೆ, ಅಥವಾ ನಾನು ನೋಡ್ತಾ ಇರೋದೇ ಹೊಸ್ದಾಗೇನೋ ಗೊತ್ತಿಲ್ಲ. ಚೆನ್ನಾಗಿತ್ತು, ಪರವಾಗಿಲ್ಲ ಎಲ್ಲ. ಅಯ್ಯಂಗಾರ್ ಬೇಕ್ರಿ. ನಾನೇನು ತಿನ್ನಲ್ಲ. ಯಾಕೆ ಏನೇನೆ ತಗೊಬಂದ್ಬಿಟ್ಟು ನೀನು ತಿನ್ನಲ್ಲ? ಗಟ್ಟಿ ಇಟ್ಕೊ, ಬೀಳ್ತೇನೆ. ತಲೆ ಕುಡಿಯುತ್ತೆ ಮಗನೇ. ನೋಡಿ ನಮ್ಮೂರು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅದೊಂದು ಬೆಟ್ಟ ಝೂಮ್ ಹಾಕಿದ್ದೆ, ಆಗಾಗ ಅಷ್ಟು ಹತ್ರ ಕಾಣಿಸ್ತದೆ. ಮಲ್ಲಕ್ಕಂದು ಡ್ಯಾನ್ಸಿಂದು ಹೇಗಿದೆ ತೋರ್ಸು. ಫ್ರಾಕ್ ಎಲ್ಲ ಇಟ್ಕೊ ಬೈಲಿ, ಹತ್ರ ಬೈಲಿ ಎಲ್ಲ. ಇದು ನನ್ನ ಮಗಳದು ಡ್ಯಾನ್ಸಿಂದು ಬಟ್ಟೆ, ನಂಗೆ ಇಷ್ಟ ಆಗಲಿಲ್ಲ. ಇನ್ನೇ ಹೋಗು. ಚಿಪ್ಪಿ ನೋಡು, ಚೆನ್ನಾಗಿದೆಯಾ? ಸಖತ್ತಾಗಿದ್ಯಾ? ಸುಮ್ಮನೆ ಅವನೇ ಅಲ್ಲ ಚಿಕ್ಕಮ್ಮ. ಹಂಗಿರ್ಬೇಕು, ಇಲ್ಲಾಂದ್ರೆ ಹೊಡ್ತಾಕ್ತೀನಿ ಕಾಲ್ಕಲ್ಗೆ. ಹಿಂಗೇನು ನೋಡ್ಕೊಳ್ಳೋದು? ಬಾಲವನ್ನ ಎದ್ರುಕೊಂಡು ಓಡೋಗ್ತಿದ್ದಾನಲ್ಲೇ ನನ್ನ ಮಗ. ಏ ಚಿಕ್ಕವ, ನಮ್ಮ ಚಿಕ್ಕವ ಇಲ್ಲಿ ಲೋಸ್ಕೊಂಡಿದ್ದಾಳೆ, ನನ್ನ ಮಗಳು ಬರ್ತಾಳೆ ಅಂತ ಸರ್ಪ್ರೈಸ್. ಅವಳಿಗೆ ಗೊತ್ತೇ ಇಲ್ಲ ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದಿರೋದು. ಆಮೇಲೆ ಯಾವತ್ತಿಂದೋ ವಿಡಿಯೋ ಅನ್ಕೊಂಬೇಡಿ, ನಮ್ಮ ಚಿಕ್ಕವ ಇವತ್ತು ಮತ್ತಿದೇ ಡ್ರೆಸ್ ಹಾಕೊಂಡಲ್ಲ. ಅವಳು ಈ ಡ್ರೆಸ್ ಬಿಡಲ್ವಂತ, ಅಷ್ಟು ಇಷ್ಟ ಅಂತೆ. ಇದು ಇನ್ನೊಂದು ದಿನ ಆ ವಿಡಿಯೋ ಆಗಿ ಒಂದು 20 ದಿನದ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದು, 20-25 ಡೇಸ್ ಮೇಲೆ. ಇಲ್ಲಿ ನಮ್ಮ ಚಿಕ್ಕವ ಓದಿಸ್ಕೊಂಡಿದ್ದಾಳೆ. ಇಲ್ಲಿ ಅವನು ಸುಮ್ಮನೆ ಅಲ್ಲಿ ಹೋಗಿ ಕೂತಿರೋದು, ಅವಳು ಅಲ್ಲಿ ಬರ್ತಾಳೇನ ಚುಪ್ಪಿ? ಅಲ್ಲಿ ಬರಲ್ಲ ಬಾ, ಇಲ್ಲೇ ಬಚ್ಚಿಟ್ಕೊ ಎಲ್ಲಾದ್ರೂ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.